ಶ್ರೀ ಗುರುಭ್ಯೋ ನಮಃ. ಮಧ್ವವಿಜಯದ 35ನೇ ಭಾಗ ಇದು. 6ನೇ ಸರ್ಗದ 32ನೇ ಶ್ಲೋಕವನ್ನು ಈಗ ನೋಡಬೇಕು. ಈ ಹಿಂದೆ ಈ ಕಥಾಭಾಗ ಮುಕ್ತಾಯ ಕಂಡಾಗ ಒಂದು ಸುಮಾರು 5-6 ಶ್ಲೋಕಗಳಲ್ಲಿ ವೇದಶಾಸ್ತ್ರ ಮತ್ತು ದ್ರೌಪದಿ ಅವರಿಬ್ಬರನ್ನು ಕೂಡ ಸಮಾನ ವಿಶೇಷಣಗಳಿಂದ ವರ್ಣನೆ ಮಾಡಿ ಆ ವೇದಶಾಸ್ತ್ರಕ್ಕೆ ಯಾವ ದುಸ್ಥಿತಿ ಬಂದು ಒದಗಿದೆ ಈ ಸಂದರ್ಭದಲ್ಲಿ ಅಂಥದೇ ಸ್ಥಿತಿ ದ್ರೌಪದಿಗೆ ಆಗ ಬಂದು ಒದಗಿತ್ತು. ದ್ರೌಪದಿಗೆ ಆ ಸ್ಥಿತಿ ಬಂದು ಒದಗಿದಾಗ ಅವಳನ್ನು ರಕ್ಷಣೆ ಮಾಡಬೇಕು ಅಂತ ಭೀಮ ಏನು ಪ್ರಯತ್ನ ಪಟ್ಟ, ಭೀಮ ಏನು ಪ್ರತಿಜ್ಞೆ ಮಾಡಿದ, ಆ ಪ್ರತಿಜ್ಞೆಯನ್ನು ಕಾಲಾಂತರದಲ್ಲಿ ನೆರವೇರಿಸಿದ. ಅದರಂತೆ ವೇದಶಾಸ್ತ್ರಕ್ಕೂ ಕೂಡ ಬಂದೊದಗಿದ ಸ್ಥಿತಿಯನ್ನು ನೋಡಿ ಅದಕ್ಕೆ ಈತ ಒಬ್ಬನೇ ಸಮರ್ಥ ಮತ್ತು ಆ ಭಗವಂತನ ಆಜ್ಞೆಯನ್ನು ಸ್ವೀಕಾರ ಮಾಡಿ ಆತ ಅವತಾರ ಮಾಡಿದ್ದ. ಈ ದುರ್ವಾದಿಗಳನ್ನ ಸದೆ ಬಡಿಬೇಕು. ವೇದಶಾಸ್ತ್ರಕ್ಕೆ, ಪುರಾಣಗಳಿಗೆ, ಉಪನಿಷತ್ತುಗಳು, ಗೀತಾ ಸೂತ್ರಗಳು, ಮಹಾಭಾರತ, ಭಾಗವತ ಇತ್ಯಾದಿ ಗ್ರಂಥಗಳಿಗೆ ಮತ್ತು ಋಗಾದಿ ವೇದಗಳಿಗೆ ಏನು ಅಪವ್ಯಾಖ್ಯಾನಗಳಿವೆ ಅದನ್ನು ನಿರಾಕರಣೆ ಮಾಡಲಿಕ್ಕಾಗಿ ಬೇರೆ ಭಾಷ್ಯಗಳನ್ನು, ಬೇರೆ ನಿರ್ಣಯಗಳನ್ನು ಬರೀಬೇಕು ಅಂತ ನಿರ್ಧಾರ ಮಾಡಿದರು ಅನ್ನೋರಿಗೆ 31ನೇ ಪದ್ಯ ಮುಕ್ತಾಯ ಕಂಡಿತ್ತು. 32ನೇ ಪದ್ಯವನ್ನು ಈಗ ನೋಡಬೇಕು. ಅವ್ಯಯಂ ಸತತಮಪ್ಯುಪಭಕ್ತ್ಯ ದ್ವಿತ್ತಮಗ್ರಮಿವ ದೂರಯಿಯಾಸುಹೋ ಜಾಯಸೆ ಸ ಗುರವೇ ಹರಿಗೀತಾ ಭಾಷ್ಯಮೇಶ ವಿರಚಯ್ಯ ತದಾದಾತ್. ಈ ಆಚಾರ್ಯರಿಗೆ ಇನ್ನು ಮುಂದೆ ಉತ್ತರ ಭಾರತದ ಯಾತ್ರೆ ಮಾಡಬೇಕು ಅಂತ ಒಂದು ಅಪೇಕ್ಷೆ ಬಂತು. ಆ ಉತ್ತರ ಭಾರತದ ಯಾತ್ರೆ ಮಾಡೋದಕ್ಕಿಂತ ಮೊದಲು ಅವರು ತಮ್ಮ ಗುರುಗಳಿಗೆ ಒಂದು ನಿಧಿಯನ್ನು ಕೊಟ್ಟು ಹೋದರು. ಆ ನಿಧಿ ಸಂಪತ್ತೇನಿದೆ ಎಷ್ಟು ಖರ್ಚು ಮಾಡಿದರೂ ಕೂಡ ಅದು ಮುಗಿದಿರಬಾರ್ದು ಅಂತ ಅದ್ಭುತವಾದಂಥ ನಿಧಿ ಅದು. ಹೇಗೆ ಬಹಳ ದೂರ ಪ್ರಯಾಣ ಮಾಡುವಂಥ ಒಬ್ಬ ವ್ಯಕ್ತಿ, ಕೆಲವು ತಿಂಗಳಿಗೆ ಬರದೇ ಇರುವಂಥ ವ್ಯಕ್ತಿ ತನ್ನ ಮನೆಗೆ ಬೇಕಾದಂಥ ವ್ಯವಸ್ಥೆಯನ್ನೆಲ್ಲ, ಮನೆಯ ಹಿರಿಯರಿಗೆ ಕಿರಿಯರಿಗೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿ ಅವ್ರ ಯೋಗಕ್ಷೇಮಕ್ಕೆ ಯಾರನ್ನಾದ್ರೂ ನೇಮಿಸಿ ತಾನು ಮುಂದೆ ಹೋಗ್ತಾನಲ್ಲ, ಆ ಥರ ಆಚಾರ್ಯರು ಮಾಡಿದರು ಅಂತ ವರ್ಣನೆ ಮಾಡ್ತಾರೆ. ವಿತ್ತಮಗ್ರ್ಯಂ, ದುಡ್ಡನ್ನು, ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ಹೋಗುವಂತೆ. ಜಾಯಸೆ ಸಗುರವೇ ಹರಿಗೀತ, ಈ ಅಚ್ಯುತ ಪ್ರಜ್ಞರಿದ್ದರು ಮತ್ತು ಅಚ್ಯುತ ಪ್ರಜ್ಞರ ಜೊತೆಗೆ ಆ ಹಿರಿಯ ಗುರುಗಳು, ಇನ್ನೊಬ್ಬ ಲಿಖಿತ ವಂಶದಲ್ಲಿ ಹುಟ್ಟಿದಂಥ ಒಬ್ಬ ಹಿರಿಯ ಸನ್ಯಾಸಿಗಳಿದ್ರು ಅಂತದು ಇತ್ತು. ಆ ಇಬ್ಬರು ಯತಿಗಳು ಯಾವತ್ತೂ ಕೂಡ ಜೊತೆಯಾಗೇ ಇರ್ತಿದ್ರು. ಆ ಯತಿಗಳ ಹೆಸರನ್ನ ಅಲ್ಲೆಲ್ಲ ನಾವು ಕೇಳೋದಿಲ್ಲ. ಅಂತೂ ಒಬ್ಬ ಯತಿಗಳಿದ್ರು. ಅವರಿಗೆ ಒಂದು ಕಾಣಿಕೆಯನ್ನು ಕೊಟ್ಟರು. ನಾನು ಬರೋ ತನಕ ಇದನ್ನು ನೀವು ಪರಾಮರ್ಶೆ ಮಾಡಿಕೊಂಡಿರ್ರಿ ಅಂತ ಹೇಳಿದ್ರು. ಅದ್ಯಾವುದಂದ್ರೆ ಹರಿಗೀತಾ ಭಾಷ್ಯ, ಭಗವದ್ಗೀತೆಗೆ ಆಚಾರ್ಯರು ಭಾಷ್ಯವನ್ನು ಬರೆದರು. ಮುಂದೆ ಕಾಲಾಂತರದಲ್ಲಿ ತಾತ್ಪರ್ಯವನ್ನು ಕೂಡ ಬರೆದರು. ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ ವಿಶ್ವಂ ಪ್ರಕಾಶ್ಯತೆ ಗೋಗಣೈರ ಪ್ರತೀಕಾರೇ ಅರ್ಥೇನ್ ದುಭ್ಯಾಂ ಯಥಾಧಿಕಂ ಅಂತ 15ನೇ ಸರ್ಗದಲ್ಲಿ ತ್ರಿವಿಕ್ರಮ ಪಂಡಿತರು ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯಗಳ ಮಹತ್ವ ವರ್ಣನೆ ಮಾಡ್ತಾರೆ. ನೀವು ಭಗವಂತ ಮಾಡಿದ ಗೀತೆಗೆ 2 ಮುಖವಾದ ಸೇವೆ ಸಲ್ಲಿಸಿದಿರಿ. ಒಂದು ಗೀತಾ ಭಾಷ್ಯ, ಒಂದು ಗೀತಾ ತಾತ್ಪರ್ಯ. ಒಂದು ಸೂರ್ಯ ಇದ್ದಂತೆ ಮತ್ತೊಂದು ಚಂದ್ರ ಇದ್ದಂತೆ, ಜಗತ್ತಿಗೆ ಬೆಳಕು ಕೊಟ್ಟಂಥ ಗ್ರಂಥ ಅದು ಅಂತ ಅವ್ರು ಹೇಳಿದ್ರು. ಅದಂತೆ ಮೊದಲು ಅವ್ರು ಮಾಡಿದ್ದು ಗೀತಾ ಭಾಷ್ಯವನ್ನು. ಮುಂದೆ ತೀರ್ಥಮಾರ್ಥಯತಿ ಗಂತು ಮನುಜ್ಞಾಂ, ಗಂಗಾ ನದಿ ತೀರ್ಥಯಾತ್ರೆಗೆ ಹೋಗಬೇಕಾಗಿದೆ. ಹಿಂದೆ ಗಂಗಾ ನದಿ ಯಾತ್ರೆಗೆ ನಾನು ಹೊರಟಾಗ ನೀವು ನನ್ನನ್ನು ಕಳಿಸಿರಲಿಲ್ಲ. ಗಂಗಾ ನದಿ ಇಲ್ಲೇ ಬಂದಿತ್ತು, ನಾವೆಲ್ಲರೂ ಇಲ್ಲೇ ಸ್ನಾನ ಮಾಡಿದ್ವಿ. ಈಗ ನನಗೆ ಅದನ್ನು ಹೋಗಲೇಬೇಕಾಗಿದೆ ಅಂತ ಇವರು ನಾನಾ ಥರದ ಕಾರಣಗಳನ್ನು ಗುರುಗಳು ಮುಂದಿಟ್ಟರು. ಗುರುಗಳು ಒಪ್ಕೊಂಡ್ರು. ಚಿಂತಯನ್ಸ ಪುರುಷೋತ್ತಮ ರಕ್ಷಾಂ, ನಿಮಗೆ ಭಗವಂತನೇ ಎಲ್ಲಾ ಥರದ ರಕ್ಷಣೆಯನ್ನು ಕೊಡಲಿ ಅಂತ ಗುರುಗಳು ಅವ್ರಿಗೆ ಹೇಳಿ ಅವ್ರನ್ನ ಕಳಿಸ್ಕೊಟ್ರು. ದೇಹೋಪಸಂಗ್ರಹಸ್ಯಾಸ್ಯ ಯತ್ಫಲಂ ದೈವಚೋದಿತಂ ತತ್ ಶಿಷಾಧೀಶುರಿಯಾಮಿ ದೇವಗುಹ್ಯೋಪಪಾದಿತಂ. ಈ ದೇಹ, ಈ ಅವತಾರ ನನಗೆ ಬಂದಿದೆಯಲ್ಲ, ಯಾತಕ್ಕಾಗಿ ಬಂದಿದೆ? ಭಗವಂತ ನನ್ನನ್ನು ಕಳಿಸಿದ್ದಾನೆ. ಆ ಕೆಲಸ ಮಾಡಲಿಕ್ಕಾಗಿ ನಾನು ಹೋಗಬೇಕಾಗಿದೆ. ನಾರಾಯಣ, ವೇದವ್ಯಾಸ ಇತ್ಯಾದಿಗಳನ್ನು ನಾನು ಅಲ್ಲಿ ಭೇಟಿಯಾಗಬೇಕಾಗಿದೆ. ಈ ಗೀತಾ ಭಾಷ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕಾಗಿದೆ. ಅದಕ್ಕೆ ಹೋಗ್ತೀನಿ ನಾನು ಅಂತ ಇವರು ಹೇಳಿದಾಗ ಅವ್ರಿಗಿಲ್ಲ ಅನ್ಲಿಕ್ಕಾಗಲಿಲ್ಲ, ಹೊರಟರು. ಮಧ್ವರು ಆ ಉತ್ತರ ದಿಕ್ಕಿನ ಕಡೆ ಪ್ರಯಾಣ ಮಾಡಿದಾಗ ಆ ಮಧ್ವರನ್ನ ವಾಯುವಿಗೆ ಹೋಲಿಸ್ತಾರೆ. ವಾಯುವಿಗೆ ಮತ್ತು ಮಧ್ವರಿಗೆ ಇಬ್ಬರಿಗೂ ಕೂಡ ಸಮಾನವಾದ ವಿಶೇಷಣಗಳು ಇಲ್ಲಿ. ನೀರಜಾಹ, ವಾಯು
ಸ್ವಚ್ಛವಾದ ಗಾಳಿ ಬೀಸ್ತಾ ಇದ್ರೆ, ಅದು ಕೆಲವು ಋತುಗಳಲ್ಲಿ ಧೂಳು ಇತ್ಯಾದಿ ಕಲ್ಮಶಗಳನ್ನು ಹೊತ್ಕೊಂಡು ಬಂದಿರ್ತದೆ. ಆದರೆ ಋತು ಆವಾಗಿನ ಹವಾಮಾನ ಸ್ವಚ್ಛವಾಗಿದ್ರೆ ಗಾಳಿಯು ಕೂಡ ಸ್ವಚ್ಛವಾಗಿರ್ತದೆ. ನೀರಜಾಹ, ರಜಸ್ ಅಂದ್ರೆ ಧೂಳು, ಅದಿರೋದಿಲ್ಲ. ಆಚಾರ್ಯರಲ್ಲಿ ರಜೋಗುಣ ಇಲ್ಲ, ಇದು ಸತ್ವಗುಣವೇ ಹೆಚ್ಚು ಅವರಲ್ಲಿ. ಅದ್ರ ಹಿಂದೆ ನಾವು ನೋಡಿದ್ದೇವೆ. ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ ಅಂತ. ಮಲಯ ಮಂಡಲ ವೃತ್ಯ ಶ್ಲಾಘಿತ. ವಾಯು ಮಲಯ ಪರ್ವತಗಳಲ್ಲಿ, ಮಲೆನಾಡು ಇತ್ಯಾದಿ ಕಡೆಗಳಲ್ಲಿ ಸಂಚಾರ ಮಾಡ್ತಿರ್ತದೆ. ಎಲ್ಲೆಲ್ಲಿ ದೊಡ್ಡ ದೊಡ್ಡ ಪರ್ವತಗಳು ಇರ್ತಾವಲ್ಲ ಅಲ್ಲೆಲ್ಲ ಅದು ಸಂಚಾರ ಮಾಡ್ತಿರ್ತದೆ. ಆಚಾರ್ಯರು ಮತ್ತು ವಾಯು ಇವೆರಡೂ ಕೂಡ ಆ ಮಲಯ ಪರ್ವತದ ಸಮೀಪದಲ್ಲಿ ಇದ್ದವರು. ಆಚಾರ್ಯರಿದ್ದಂಥ ಪ್ರದೇಶ ಅದು ಘಟ್ಟದ ಕೆಳಗಿನ ಪ್ರದೇಶ, ಪರ್ವತಗಳು, ನದಿಗಳು ಇತ್ಯಾದಿಗಳನ್ನು ಒಳಗೊಂಡಂಥ ಪ್ರದೇಶ. ವಾಯು ಅದು ಕೂಡ ಅಂಥ ಪ್ರದೇಶದಲ್ಲಿ ಸಂಚಾರ ಮಾಡ್ತಿರ್ತದೆ. ಮಲಯ ಮಂಡಲ ವೃತ್ಯ ಶ್ಲಾಘಿತ ಭುವಿ ಸದಾಲ್ಯನು ಯಾತಃ. ವಾಯು ಎಲ್ಲೆಲ್ಲಿ ಇರ್ತದಲ್ಲ ಅದನ್ನು ಹಿಂಬಾಲಿಸಿಕೊಂಡು ದುಂಬಿಗಳು ಹೋಗ್ತವೆ. ಯಾಕಂತಂದ್ರೆ ವಾಯು ಹೂಗಳು ಎಲ್ಲಿವೆ, ತಮಗೆ ಬೇಕಾದಂಥ ಹೂಗಳು, ಮಕರಂದವನ್ನು ಕೊಡುವಂಥ ಹೂಗಳು ಎಲ್ಲಿವೆ ಅಂತ ಅನ್ನೋದನ್ನು ವಾಯುವೇ ದುಂಬಿಗಳಿಗೆ ತಿಳಿಸಬೇಕು. ಅದರಂತೆ ದುಂಬಿಗಳು ವಾಯುವನ್ನು ಹಿಂಬಾಲಿಸ್ತವೆ. ಆಚಾರ್ಯರನ್ನ ಸಜ್ಜನರು ಅನ್ನುವಂಥ ದುಂಬಿಗಳು ಹೋದಲ್ಲಿ ಬಂದಲ್ಲೆಲ್ಲ ಹಿಂಬಾಲಿಸ್ತಾ ಇದ್ರು. ಸಾಧು ಪಾಂಥ ಪರಿತಾಪ ಮಪಾಸ್ಯನ್. ವಾಯುವಿನ ಕೆಲಸ ಏನು, ದಣಿವುಗೊಂಡಂಥ ಈ ದಾರಿ ಹೋಗರು ಇರ್ತಾರಲ್ಲ ಅವ್ರ ಮೇಲೆ ಸ್ವಲ್ಪ ಬೀಸಿ ಅವರಿಗೆಲ್ಲ ದಣಿವಿನ ಪರಿಹಾರ ಕೊಡುವಂಥದ್ದು ಗಾಳಿ. ಆಚಾರ್ಯರು ಸಾಧು ಸಜ್ಜನರು ಅನ್ನುವಂಥ ದಾರಿ ಹೋಗರಿದ್ದಾರಲ್ಲ, ಪರತತ್ವದ ಅನ್ವೇಷಕರು, ಪರತತ್ವದ ಮಾರ್ಗದಲ್ಲಿರುವಂಥ ಜನ ಏನಿದ್ದಾರೆ ಅವರಿಗೆ ಪರಿಹಾರವನ್ನು, ತತ್ವೋಪದೇಶವನ್ನು ಕೊಡುವಂಥವ್ರು. ಅಂಥವ್ರು ಉತ್ತರಾಂ ದಿಶ ಮಯಾನ್ ಮರುದಂಶಃ, ಉತ್ತರ ದಿಕ್ಕಿನ ಕಡೆಗೆ ಅವರು ಪ್ರಯಾಣ ಮಾಡಿದರು. ಬುದ್ಧಿ ಶುದ್ಧಿ ಕರಗೋನಿಕ ರಾಢ್ಯಂ ತೀರ್ಥಜಾತಮುಭಯಂ ಚ ಧರಣ್ಯಾಂ ಆತ್ಮಮಜ್ಜನತ ಏವ ನಿಕಾಮಂ ಪರ್ಯಶೋಧಯದ ಮಂದ ಮನೀಷಃ. ಎಲ್ಲೆಲ್ಲಿ ನಾವು ಸಂಚಾರ ಮಾಡ್ತಾ ಇದ್ರು ಆ ಎಲ್ಲಾ ಪ್ರದೇಶದಲ್ಲಿಯೂ ಕೂಡ ಎರಡೂ ಥರದ ತೀರ್ಥಗಳನ್ನು ಅವರು ಶುದ್ಧ ಮಾಡಿದರು. ನಾವೆಲ್ಲ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ನಮ್ಮ ಮೈ ಮತ್ತು ಮನಸ್ಸುಗಳಿಗೆ ಅದರಿಂದ ಶುದ್ಧಿ. ಆದರೆ ಆಚಾರ್ಯರು ಅಲ್ಲಿ ಮುಳುಗಿ ಸ್ನಾನ ಮಾಡಿದರೆ ಆ ತೀರ್ಥಕ್ಷೇತ್ರಗಳಿಗೆ ಅವರಿಂದ ಶುದ್ಧಿ. ಅಲ್ಲಿ ತೀರ್ಥ ಅಂತ ಬಂತಲ್ಲ, ತೀರ್ಥ ಅಂದ್ರೆ ಒಂದು ಶಾಸ್ತ್ರ, ಮತ್ತೊಂದು ಈ ಪ್ರದೇಶಗಳು, ನದಿ ಸರೋವರ ಇತ್ಯಾದಿಗಳು. ನದಿ ಸರೋವರ ಅಭಿಮಾನಿ ದೇವತೆಗಳೆಲ್ಲ ಆಚಾರ್ಯಕ್ಕಿಂತ ಕೆಳಗಿನವರಾದ್ರಿಂದ ಆಚಾರ್ಯರು ಅಲ್ಲಿ ಸ್ನಾನ ಮಾಡಿದರೆ ಅವುಗಳಿಗೆ ದೊಡ್ಡ ಲಾಭ. ಇದನ್ನ ಹಿಂದೊಂದು ಬಾರಿ ಭಾಗವತದ ಒಂದು ತುಣುಕನ್ನು ಹೇಳುವಾಗ ಹೇಳಿದ್ದೆ. ಈ ಭಗೀರಥ ತನ್ನ ಹಿಂದಿನ ತಲೆಮಾರಿನ ಒಂದು 60,000 ಜನರಿಗೆ ಗಂಗಾ ನದಿಯ ನೀರನ್ನ ಸ್ವರ್ಗಲೋಕದಿಂದ ಕೆಳಗಿಳಿಸಿ ಅವರಿಗೆ ಸದ್ಗತಿ ಕೊಡಬೇಕು ಅಂತ ಪ್ರಯತ್ನ ಪಟ್ಟಿದ್ದ. ಅವರೆಲ್ಲ ಸಗರ ಮಹಾಮುನಿಯ ಸಗರ ಋಷಿಯ ಮಕ್ಕಳು ಕಪಿಲ ಮಹರ್ಷಿಯ ನೇತ್ರಾಗ್ನಿಗೆ ಸುಟ್ಟು ಭಸ್ಮ ಆದವರು. ಅವರಿಗೆ ಸದ್ಗತಿ ಹೇಗೆ ಅಂದರೆ ಗಂಗಾ ನದಿಯ ನೀರನ್ನು ತರಬೇಕು ಅಂತಾಗಿತ್ತು. ಈತ ತಪಸ್ ಮಾಡಿದ, ಗಂಗಾ ನದಿಯನ್ನು ಕುರಿತು ತಪಸ್ ಮಾಡಿದ, ಅವಳು ಬರ್ತೀನಿ ಅಂತ ಒಪ್ಕೊಂಡ್ಲು. ಆಮೇಲೆ ಶಿವನನ್ನು ಕುರಿತು ತಪಸ್ ಮಾಡಿದ, ಯಾಕಂದ್ರೆ ಗಂಗಾ ನದಿಯ ವೇಗವನ್ನು ಧಾರಣೆ ಮಾಡುವಂಥ ವ್ಯಕ್ತಿ ಬೇಕು. ಶಿವನನ್ನು ಕುರಿತು ತಪಸ್ ಮಾಡಿದ. ಗಂಗಾ ನದಿ ಯಾವಾಗ ಒಂದು ಮಾತು ಕೇಳಿದ್ಲು, ನಾನು ಭೂಲೋಕಕ್ಕೇನೋ ಬರ್ತೇನೆ, ಆದರೆ ಇಲ್ಲಿ ಬಂದಾಗ ನನಗೆ ಭೂಲೋಕದ ಜನ ಎಲ್ಲ ತಮ್ಮ ಪಾಪಗಳನ್ನು ನನ್ನಲ್ಲಿ ಬಿಟ್ಟು ಬಿಟ್ಟು ಹೋಗ್ತಾರೆ, ಆ ಪಾಪಗಳನ್ನೆಲ್ಲ ತಗೊಂಡು ನಾನೇನು ಮಾಡಬೇಕು ಅಂತ ಅವಳೊಂದು ಮಾತು ಕೇಳಿದ್ಲು. ಆಗ ಈತ ಹೇಳಿದ ಮಾತು, ಈ ಭಗೀರಥ ಹೇಳಿದ ಮಾತು, ದುಷ್ಟರು ಬೇಕಾದಷ್ಟು ಜನ ಪಾಪಿಷ್ಠರಾದವರು ತಮ್ಮ ಪಾಪಗಳನ್ನ ನಿನ್ನಲ್ಲಿ ಬಿಟ್ಟು ಹೋಗಿರ್ಲಿ, ಪಾಮರರಾದವರು. ಆದರೆ ಅದಕ್ಕಿಂತ ಹೆಚ್ಚಾಗಿ ಸಜ್ಜನರು ಬರ್ತಾರಲ್ಲ ತೀರ್ಥಕ್ಷೇತ್ರಕ್ಕೆ, ದೊಡ್ಡ ದೊಡ್ಡ ಸನ್ಯಾಸಿಗಳು, ವಿದ್ವಾಂಸರು, ತತ್ವಜ್ಞಾನಿಗಳು, ಯಾವ್ಯಾವ್ದು ರೂಪದಲ್ಲಿದ್ದಂಥವರೆಲ್ಲ ಬರ್ತಾರೆ. ಅವರು ಬಂದು ನಿನ್ನಲ್ಲಿರುವ ಪಾಪವನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳಿದ್ದ. ಆ ಶ್ಲೋಕ ನನಗೆ ನೆನಪಿಲ್ಲ, ಹಿಂದೆ ಹೇಳಿದ್ದೆ. ಹಾಗೆ ತೀರ್ಥಗಳ ಪಾಪವನ್ನು ಪರಿಹಾರ ಮಾಡುವ ಶಕ್ತಿ ಆ ಸಾಧು ಸಜ್ಜನರಿಗೆ ಇರಬೇಕಾದ್ರೆ ಅವರು ಅಷ್ಟು ದೊಡ್ಡ ಆಚಾರ ವಿಚಾರಗಳನ್ನು ಅಳವಡಿಸ್ಕೊಂಡಂಥವ್ರು ಇರಬೇಕು. ಅದರಲ್ಲಿ ಮುಖ್ಯರಾದವರು ಇವರು. ಹಾಗಾಗಿ ತೀರ್ಥಕ್ಷೇತ್ರಗಳಲ್ಲಿ ತಾನು ಮುಳುಗಿ ಅವುಗಳಿಗೆ ಪಾವಿತ್ರ್ಯ ಕೊಟ್ಟರು. ಇನ್ನೊಂದು ತೀರ್ಥ ಅಂದ್ರೆ ಶಾಸ್ತ್ರ. ದಾರಿ ಉದ್ದಕ್ಕೂ ಅವರು ಶಾಸ್ತ್ರವನ್ನು ಪ್ರವಚನ ಮಾಡ್ತಿದ್ರು. ಬ್ರಹ್ಮಸೂತ್ರ, ಗೀತೆ, ಉಪನಿಷತ್ತು ಇವುಗಳಿಗೆಲ್ಲ ಪ್ರವಚನ ಮಾಡ್ತಿದ್ರು. ಮತ್ತೆ ಭಾರತ, ಭಾಗವತ ಇತ್ಯಾದಿಗಳನ್ನು ಪ್ರವಚನ ಮಾಡ್ತಿದ್ರು. ಆ ತೀರ್ಥಗಳಲ್ಲಿ ಅಂದ್ರೆ ಆ ಶಾಸ್ತ್ರಗಳಲ್ಲಿ ಮುಳುಗಿ ಅವುಗಳಿಗೊಂದು ಪಾವಿತ್ರ್ಯ ಕೊಡ್ತಿದ್ರು. ಅದೆಂಥ ಪಾವಿತ್ರ್ಯ ಅಂತಂದ್ರೆ, ಇದರಲ್ಲಿ ಇಂಥ ಕಲಬೆರಕೆ ಸೇರ್ಕೊಂಡಿದೆ, ಮಹಾಭಾರತದಲ್ಲಿ, ಭಾಗವತದಲ್ಲಿ
ಇದಕ್ಕೆ ತಪ್ಪು ವ್ಯಾಖ್ಯಾನ ಹೀಗಾಗಿದೆ, ಇದನ್ನೆಲ್ಲ ಬಿಟ್ಟು ಬಿಡ್ರಿ, ಇದನ್ನ ಕಡೆಗಣಿಸಿರಿ, ಶುದ್ಧವಾದ ಅರ್ಥ ಶುದ್ಧವಾದ ಪಾಠ ಹೀಗಿದೆ ಅಂತ ಜನರಿಗೆ ಶಿಷ್ಯರಿಗೆ ಅದನ್ನು ತೋರಿಸಿಕೊಡ್ತಿದ್ರು. ಅದು ಆ ಶಾಸ್ತ್ರದ ಶುದ್ಧೀಕರಣ. ತೀರ್ಥಗಳ ಶುದ್ಧೀಕರಣ ಸ್ನಾನದ ಮೂಲಕ. ಪರ್ಯಶೋಧಯ ಅಮಂದ ಮನೀಷಃ. ಮಂದ ಅಂದ್ರೆ ಕಡಿಮೆ, ಮಂದ ಮನೀಷ ಅಂದ್ರೆ ಮಂದ ಬುದ್ಧಿ ಅಂತ ಅರ್ಥ. ಅಮಂದ ಮನೀಷ ಅಂದ್ರೆ ಬಹಳ ದೊಡ್ಡ ಬುದ್ಧಿ ಇದ್ದವರು ಅಂತ ಅರ್ಥ. ವಾಸುದೇವ ಪದಸಂದತ ಸಂಗೀ ತೇಜಸಾಪ್ಯಲಮಧಕೃತ ಶರ್ವ ಅತ್ಯವರ್ತತ ನಿತಾಂತ ಮಥಾಸೌ ಗಾಂಗಮೋಘ ಮಗನಾಶನ ಕೀರ್ತಿ. ಎಲ್ಲ ಕಡೆ ಪ್ರಯಾಣ ಮಾಡಿ ಮಾಡಿ ಗಂಗಾ ನದಿಯ ಪ್ರವಾಹ ಸಮೀಪಕ್ಕೆ ಬಂದರು. ಈ ಗಂಗಾ ನದಿಗೂ ಮತ್ತು ಆಚಾರ್ಯರಿಗೂ ಸಮಾನವಾದ ಕೆಲವು ವಿಶೇಷಣಗಳನ್ನು ಇಲ್ಲಿ ಹೇಳ್ತಾರೆ. ಮತ್ತೆ ಗಂಗಾ ನದಿಗೆ ಇಲ್ಲದೇ ಇರುವಂತಹ ಒಂದು ಮಹತ್ವ ಈ ಆಚಾರ್ಯರಿಗಿತ್ತು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಅದೇನು ಅಂದ್ರೆ ವಾಸುದೇವ ಪದ ಸಂತತ ಸಂಗೀ. ಗಂಗಾ ನದಿ ಮತ್ತು ಆಚಾರ್ಯರಿಬ್ಬರಿಗೂ ಕೂಡ ಭಗವಂತನ ಪಾದಗಳ ಒಂದು ಸ್ಪರ್ಶ ಇದೆ, ಸಂಪರ್ಕ ಇದೆ. ಗಂಗಾ ನದಿಗೆ ಭಗವಂತನ ಪಾದದ ಸಂಪರ್ಕ ಇದ್ದದ್ದು ಯಾವಾಗ ಒಮ್ಮೆ ಮಾತ್ರ. ಆ ತ್ರಿವಿಕ್ರಮ ರೂಪಿಯಾದ ಭಗವಂತ ಬೆಳೆದು ನಿಂತಾಗ ಬ್ರಹ್ಮಾಂಡದ ಕಟಾಹಕ್ಕೆ ಆತನ ಪಾದದ ಉಗುರು ತಾಕಿ ಅದು ಒಡೆಯಿತು. ಹಾಗಾಗಿ ಆ ನೀರಿಗೆ, ಒಳಗಿರುವ ನೀರಿಗೆ ಆ ಭಗವಂತನ ಪಾದದ ಸಂಪರ್ಕ ಆಯಿತು. ಮುಂದೆ ಕೆಳಗೆ ಹರಿದು ಬಂತು. ಈಗ ಪಾದದಲ್ಲಿ ಆ ನೀರಿಲ್ಲ. ಭಗವಂತ ಎಲ್ಲಾ ಕಡೆ ವ್ಯಾಪ್ತ ಆದ್ರಿಂದ ಗಂಗಾ ನದಿಯಲ್ಲಿ ಯಾವತ್ತೂ ಭಗವಂತನ ಪಾದ ಇದೆ, ಅದು ವಿಷಯ ಬೇರೆ. ಆದ್ರೆ ಇದು ಗಂಗಾ ನದಿ ತಾನೇ ಯಾವತ್ತೂ ಕೂಡ ಭಗವಂತನ ಪಾದದ ಸಂಪರ್ಕ ಪಡ್ಕೊಂಡಿದ್ದೇನೆ ಅಂತ ಅನುಸಂಧಾನ ಮಾಡ್ಕೊಂಡಿಲ್ಲ. ಅದಕ್ಕೆ ಅಷ್ಟೊಂದು ಅದ್ಭುತವಾದ ಅನುಸಂಧಾನ ಆ ನದಿ ದೇವತೆಗಿಲ್ಲ. ಆದರೆ ಆಚಾರ್ಯರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಭಗವಂತನ ಪಾದದ ಸಂಪರ್ಕವನ್ನು ಎಂದೂ ಬಿಟ್ಟೇ ಇಲ್ಲ. ಇದು ಒಮ್ಮೆ ಮಾತ್ರ, ಹುಟ್ಟಿದಾಗ ಮಾತ್ರ ಭಗವಂತನ ಪಾದದ ಸಂಪರ್ಕ ಇದಕ್ಕೆ. ಅವರಿಗೆ ಅನಾದಿ ಕಾಲದಿಂದಲೂ ಭಗವಂತನ ಪಾದದ ಸಂಪರ್ಕ. ಅದಕ್ಕೆ ವಾಸುದೇವ ಪದ ಸಂತತ ಸಂಗೀ, ಸಂತತವಾದ್ದು, ಕಂಟಿನ್ಯೂಸ್ ಸಂಪರ್ಕ ಅದು ಆಚಾರ್ಯರಿಗೆ. ತೇಜಸಾಪ್ಯಲ ಮಧಕೃತ ಶರ್ವ. ಗಂಗಾ ನದಿ ಆ ರುದ್ರನ ತಲೆ ಮೇಲೆ ಇಳಿದು ಬಂತಲ್ಲ, ತನ್ನ ವೇಗದಿಂದ ರುದ್ರನಿಗೆ ಒಂದು ಬಾರಿ ಹಿನ್ನಡೆ ಮಾಡಬೇಕು ಅಂತ ಹೋಗಿತ್ತು. ತನ್ನ ವೇಗವನ್ನು ರುದ್ರನಿಗೆ ಒಂದ್ಸರಿ ತೋರಿಸ್ಬೇಕು. ಆಗ ರುದ್ರ ಗಂಗಾ ನದಿಯ ಅಹಂಕಾರವನ್ನು ನೋಡಿ ತನ್ನ ಜಟಾಜೂಟದಲ್ಲಿ ಹಿಡಿದಿಟ್ಟುಬಿಟ್ಟಿದ್ದ. ಆವಾಗ ರುದ್ರನಿಗೆ ಮೇಲ್ಗೈ ಆಗಿತ್ತು. ಗಂಗಾ ನದಿ ಅದನ್ನ ಎದುರಿಗೆ ಸೋಲ್ಬೇಕಾಯ್ತು. ಅದು ಆಚಾರ್ಯರು ಹಾಗಲ್ಲ, ಯಾವತ್ತೂ ಕೂಡ ತನ್ನ ತೇಜಸ್ಸು ತನ್ನ ಜ್ಞಾನದ ಮೂಲಕ ಆ ರುದ್ರನನ್ನು ಮೀರಿ ನಿಂತವರು, ಎಂದೂ ಯಾವ ಕಾಲಕ್ಕೂ. ಅಧಕೃತ, ಕೆಳಗೆ ಮಾಡಿದವರು ಯಾರನ್ನ? ಶರ್ವನನ್ನ. ಅತ್ಯವರ್ತದ ನಿತಾಂತ ಮತಾಸೌ ಗಾಂಗಂ ಓಘಂ, ಗಂಗಾ ಪ್ರವಾಹವನ್ನ ಇವರು ಯಾವತ್ತೂ ಕೂಡ ಮೀರಿ ನಿಂತವರೇ. ಯಾಕೆಂದ್ರೆ ಅಘನಾಶನ ಕೀರ್ತಿ. ಗಂಗಾ ನದಿಯಲ್ಲಿ ನೀವು ಹೋಗಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ. ಇಲ್ಲೇ ಕೂತು ಗಂಗಾ ಗಂಗಾ ಅಂತಂದ್ರೆ ಸ್ವಲ್ಪ ಪಾಪ ಪರಿಹಾರ ಆಗ್ತದೆ ಇಲ್ಲ ಅಂತಲ್ಲ, ಆದ್ರೆ ಆಚಾರ್ಯರ ಭಗವಂತನ ನಾಮವನ್ನ ಧ್ಯಾನ ಮಾಡಿದ್ರಿಂದ ಎಷ್ಟು ಪಾಪ ಪರಿಹಾರ ಆಗಬೇಕೋ ಅಷ್ಟು ಹೋಗೋದಿಲ್ಲ. ಅದಕ್ಕೆ ಈ ಮುಖ್ಯ ಪ್ರಾಣನ ಕೀರ್ತಿಯನ್ನ ಸ್ಮರಣೆ ಮಾಡಿದ್ರಿಂದಲೇ ಎಷ್ಟೋ ಪಾಪಗಳನ್ನು ನಾವು ಕಳ್ಕೋತೀವಿ. ಯದಂತಿ ಯಚ್ಚ ದೂರಕೆ ಭಯಂ ವಿಂದತಿ ಮಾಮಿಹ ಪವಾಮಾನ ವಿತಜ್ಜಾಹಿ ಅಂತ ಪವಮಾನ ಸೂಕ್ತ. ಯದಂತಿ ಅಂದ್ರೆ ಸಮೀಪದಲ್ಲಿರುವಂಥ ದೋಷ, ಎಚ್ಚ ದೂರಕೆ ಇನ್ಯಾವಾಗೋ ದೂರದಲ್ಲಿರುವಂಥ ಪಾಪ, ದೂರದಲ್ಲಿರುವಂಥ ಭಯ. ಭಯಂ ವಿಂದತಿ ಮಾಮಿಹ ಪವಾಮಾನ ತದ್ವಿಜಹಿ, ಅದನ್ನು ದೂರ ಮಾಡು. ಅಂತಿ ಅಂದ್ರೆ ಈ ಜನ್ಮದಲ್ಲಿರೋ ಪಾಪ, ದೂರ ಅಂದ್ರೆ ಇನ್ಯಾವುದೋ ಜನ್ಮದಲ್ಲಿ ನಾವು ಮಾಡಿದ ಪಾಪ. ಆವಾಗ ಮುಂದೆ ಮಾಡುವ ಪಾಪಗಳಿಗೆ ನಮಗೆ ಪರಿಹಾರ ಮಾಡು ಅಂತ ಕೇಳಲಿಕ್ಕೆ ನಮಗೆ ಆವಾಗ ಬುದ್ಧಿ ಇರ್ತದೋ ಇಲ್ಲೋ ಗೊತ್ತಿಲ್ಲ, ಈಗಲೇ ಕೇಳ್ಕೊಂಡು ಬಿಡ್ತೇವೆ. ಇದೆಲ್ಲ ಇಂಥ ಭಯ, ಇಂಥ ಪಾಪವನ್ನು ಪರಿಹಾರ ಮಾಡುವ ಶಕ್ತಿ ಗಂಗಾ ನದಿಗಿಲ್ಲ. ಆಚಾರ್ಯರಿಗೆ ಅದಿದೆ ಅಂತ ಅದರ ವರ್ಣನೆ. ವಾಸುದೇವ ಪದ ಸಂತತ ಸಂಗೀ, ಆ ಭಗವಂತನ ಪಾದದಲ್ಲಿ ಆಸಕ್ತರಾದವರು ಅಂತಂದ್ರೆ ವಿಷ್ಣೋ ಪದೇ ಪರಮೇ ಮಧ್ವ ಉತ್ಸಾಹ, ಅದು ವೇದವಾಕ್ಯ, ಅದೇ ಪವಮಾನದ್ದು ಅಂತ ನೆನಪು. ತದಸ್ಯ ಪ್ರಿಯಂ ಅಭಿಪಾಥೋ ಅಶ್ಯಾಂ ನರೋ ಯತ್ರ ದೇವಯವೋ ಮದಂತಿ. ಉರುಕ್ರಮಸ್ಯ, ಉರುಕ್ರಮ ಅಂದ್ರೆ ತ್ರಿವಿಕ್ರಮ. ಆ ತ್ರಿವಿಕ್ರಮನ ಪಾದದಲ್ಲಿ ಆಚಾರ್ಯರು ಯಾವತ್ತೂ ಕೂಡ ಉತ್ಸುಕರಾಗಿರ್ತಾರೆ. ಆ ಮನಸ್ಸು ಅಲ್ಲಿಂದ ಬೇರೆ ಕಡೆ ಬರೋದೇ ಇಲ್ಲ. ಹೀಗೆ ಅವರು ವಾಸುದೇವ ಪದ ಸಂತತ ಸಂಗೀ. ತತ್ತ ತತ್ತ ಸ ಜಗತ್ರಯ ಚಿತ್ರಂ ಕರ್ಮ ಶರ್ಮದ ಮನುಸ್ಮೃತಿ ಮಾತ್ರಾತ್ ಸಂಚರನ್ ವಿದಧಾಪನರಾಣಾಂ
ಗೋಚರಂ ಬದರಿಕಾಶ್ರಮ ಪಾರ್ಶ್ವಂ. ಮೊದಲು ಗಂಗಾ ನದಿಗೆ ಬಂದರು. ಯಾವ ದಾರಿ ಹಿಡಿದು ಹೋದ್ರೂ ಗೊತ್ತಿಲ್ಲ. ಅಂತೂ ಮೊದಲು ಗಂಗಾ ನದಿ ಅವ್ರು ನೋಡಿದ್ದು ಋಷಿಕೇಶ ಹರಿದ್ವಾರಗಳಲ್ಲಿ. ಅದನ್ನು ದಾಟಿ ಮುಂದೆ ಹಿಮಾಲಯ ಪರ್ವತ ಏರಿದ್ರು. ಜನರಿಗೆ ಕಾಣುವಂತಹ ಬದರಿ ಅಂತ ಒಂದಿದೆಯಲ್ಲ, ಕಾಣದೇ ಇರೋ ಬದರಿ ಒಂದು ಬೇರೆ ಇದೆ. ಈಗ ಆಚಾರ್ಯರು ಬಂದದ್ದು ಜನರಿಗೆ ಕಾಣುವಂತಹ, ನಾವಿವತ್ತು ಹೋಗ್ಲಿಕ್ಕೆ ಸಾಧ್ಯ ಇರುವಂತಹ ಬದರಿಗೆ ಬಂದಿದ್ರು. ಎಲ್ಲಾ ಕಡೆ ನಾನಾ ಥರದ ವಿಚಿತ್ರವಾದ ತಮ್ಮ ಪ್ರಭಾವವನ್ನು ಬೀರ್ತಾ ಇದ್ರು. ಕರ್ಮ ಶರ್ಮದ ಮನುಸ್ಮೃತಿ ಮಾತ್ರ. ಅವರು ತೋರಿಸಿದ ಚಟುವಟಿಕೆಗಳನ್ನ ಸ್ಮರಣೆ ಮಾಡಿಕೊಂಡ ಸಾಕು, ಶರ್ಮದ, ನಮಗದರಿಂದ ಸಂತೋಷ. ಯಾಕಂದ್ರೆ ಅವರು ಆನಂದ ತೀರ್ಥ. ಸಂಚರನ್, ಸಂಚಾರ ಮಾಡಿದರು. ವಿದದ ಆಪ ನರಾಣಾಂ ಗೋಚರಂ ಬದರಿಕಾಶ್ರಮಂ. ಮನುಷ್ಯರಿಗೆ ಕಾಣುವ ಬದರಿಕಾಶ್ರಮಕ್ಕೆ ಅವರು ಬಂದರು. ಮಂಡಯನ್ ಭರತ ಖಂಡಮಖಂಡಂ ನಾದಿರಾಯಣ ಪದೋತ್ರ ಪರೋಯಃ ತಂ ನಮನ್ ಪ್ರಚುರ ಧೀರ್ ಹರಿಗೀತ ಭಾಷ್ಯಮರ್ಪಯದುಪಾಯ ನಮಸ್ಮೈ. ಅಲ್ಲಿ ಆ ನಾರಾಯಣನ ದೇವಾಲಯಕ್ಕೆ ಬಂದರು. ನಾರಾಯಣ ಅನ್ನೋದನ್ನ ಅವರು ನಾದಿ ರಾಯಣ ಪದ ಅಂತ ಹೇಳ್ತಾರೆ. ನಾರಾಯಣ ಅನ್ನೋಲ್ಲಿ ಮುಂದಿನ 3 ಅಕ್ಷರಗಳು, ಆಮೇಲಿನ 3 ಅಕ್ಷರ ಅಂದ್ರೆ ರಾಯಣ ಅಂತ. ಆ ರಾಯಣ ಅನ್ನೋ ಅಕ್ಷರಕ್ಕೆ ನ ಅನ್ನೋ ಶಬ್ದವೇ ಮೊದಲು. ಹೀಗೆ ನಕಾರವೇ ಮೊದಲಿರುವಂತಹ ರಾಯಣ ಅಂದ್ರೆ ನಾರಾಯಣ. ನಾರಾಯಣ ಶಬ್ದದಿಂದ ವಾಚ್ಯನಾದಂಥ ಅಖಂಡವಾದ ಭರತಖಂಡಕ್ಕೂ ಅಲಂಕಾರ ಪ್ರಾಯನಾಗಿರುವನು ಈತ. ಇದು ಭಾಗವತದ ಪಂಚಮ ಸ್ಕಂದದಲ್ಲಿ ಆ ಬೇರೆ ಬೇರೆ ಖಂಡಗಳು, ವರ್ಷಗಳು, ಅದರಲ್ಲಿ ಯಾವ್ಯಾವ ಭಗವಂತನ ರೂಪ ಇದೆ. ಒಂದು ಕಡೆ ನರಸಿಂಹ, ಒಂದು ಕಡೆ ಮತ್ಸ್ಯ, ಒಂದು ಕಡೆ ಪ್ರದ್ಯುಮ್ನ, ಹೀಗೆಲ್ಲ ರೂಪಗಳ ವರ್ಣನ ಬಂದಿತ್ತು. ಅಲ್ಲಿ ಭರತಖಂಡದ ಅಧಿದೇವತೆ ಯಾರು ಅಂತಂದ್ರೆ ಅವನು ಈ ನಾರಾಯಣ. ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೆ ಅಂತ ಭಾಗವತವನ್ನು ವರ್ಣನೆ ಮಾಡಿದೆ. ನರನಾರಾಯಣರಿಬ್ಬರು ಕೂಡ ಅಲ್ಲಿದ್ದಾರೆ. ಆ ಅಲಕನಂದಾ ನದಿ ಮಧ್ಯದಲ್ಲಿ ಈಗೇನು ಹರಿದು ಬರ್ತದಲ್ಲ, ಅದರ ಆ ಕಡೆ ಈ ಕಡೆ ಎರಡೂ ಕಡೆ ನರಪರ್ವತ, ನಾರಾಯಣ ಪರ್ವತ. ಒಂದು ಕಡೆ ಅಲ್ಲಿ ದೇವಾಲಯ. ಅಲ್ಲಿಯೇ ನರನಾರಾಯಣರ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಅಂತ ಹೇಳಿ ದೇವತೆಗಳು ಅಪ್ಸರೆಯನ್ನು ಕಳಿಸಿಕೊಟ್ಟಿದ್ರು. ನಾರಾಯಣ ಏನ್ ಮಾಡಿದ, ನಿಮ್ಮ ದೇವಲೋಕದಲ್ಲಿ ಎಷ್ಟು ಅದ್ಭುತ ಸುಂದರಿಯರಿದ್ದಾರೆ, ಇವರೇನ ಬಂದವರು, ಇದಕ್ಕಿಂತ ಸುಂದರಿಯಾದಂತಹ ಒಬ್ಬ ಅಪ್ಸರೆಯನ್ನು ನಾನು ಸೃಷ್ಟಿ ಮಾಡಿಕೊಡ್ತೇನೆ. ನಾನು ಸೃಷ್ಟಿ ಮಾಡಿದ ಅತ್ಯಂತ ಸುಂದರಿಯ ಅಪ್ಸರೆಯೇ ನನ್ನ ಮನಸ್ಸನ್ನ ಕದಲಿಸಲಾರಳು. ಇನ್ನೂ ಕೆಳಗಿರುವಂತಹ ಅನೇಕ ಅಪ್ಸರೆಯರನ್ನು ನೀವೇನು ಕಳಿಸಿದ್ದೀರಿ, ಇವರೆಲ್ಲ ನನಗೇನು ಮಾಡೋರಿದ್ದಾರೆ ಅಂದ್ರೆ ಆ ಮೂಲಕ ಈ ಎಲ್ಲ ಅಪ್ಸರೆಯರು ನನ್ನ ಕೆಳಗಿನವರು, ಅವ್ರು ನನ್ನ ಮನಸ್ಸನ್ನು ಕದಲಿಸಲಾರರು ಅಂತ ತೋರಿಸಿ ತನ್ನ ತೊಡೆಯನ್ನು ಹೀಗೆ ತಟ್ಟಿ ಊರ್ವಶಿಯನ್ನು ಸೃಷ್ಟಿ ಮಾಡಿದೆ. ಊರುವಿನಿಂದ ಹುಟ್ಟಿದವಳಾದದ್ದು ಊರ್ವಶಿ. ಇವತ್ತಿಗೂ ಅಲ್ಲಿ ಆ ಅಲಕನಂದಾ ನದಿ ಹೀಗೇನು ಹರಿದು ಬರ್ತದಲ್ಲ, ಒಂದ್ ಕಡೆ ನಾರಾಯಣ ಪರ್ವತ, ನರಪರ್ವತ ಅಂತ ಹೇಳಿದೆ. ಪೂರ್ವಕ್ಕೆ ನರಪರ್ವತ ಯಾವುದು, ನಾರಾಯಣ ಪರ್ವತ ಯಾವುದು ನಂಗೆ ಅಷ್ಟೆಲ್ಲ ಸ್ಪಷ್ಟವಾಗಿ ನೆನಪಿಲ್ಲ. ಅಂತೂ ಆ ಅಲಕನಂದಾ ನದಿಯ ಪಶ್ಚಿಮದಲ್ಲಿ ನಾರಾಯಣನ ದೇವಾಲಯ ಇದೆ, ಬದರಿ ನಾರಾಯಣನ ದೇವಾಲಯ ಇದೆ. ಹಾಗಾಗಿ ಪ್ರಾಯ ಪಶ್ಚಿಮ ದಿಕ್ಕಿನಲ್ಲೇ ನಾರಾಯಣ ಪರ್ವತ ಇದ್ದಿರಬೇಕು, ಪೂರ್ವ ದಿಕ್ಕಿನಲ್ಲಿ ನರಪರ್ವತ ಇದ್ದಿರಬೇಕು. ಅದು ಹಿಂದೆ ಹೇಳಿದ್ದೆ, ನನಗೆಲ್ಲ ಈಗ ನೆನಪಿಲ್ಲ. ಆ ಪಶ್ಚಿಮ ದಿಕ್ಕಿನಲ್ಲಿ ನಾರಾಯಣ ಪರ್ವತದಿಂದ ಸ್ವಲ್ಪ ಕೆಳಭಾಗದಲ್ಲಿ ದಕ್ಷಿಣಕ್ಕೆ, ಹೀಗೆ ಅಲಕನಂದಾ ನದಿಯನ್ನು ನೆನಪು ಮಾಡಿಕೊಡ್ರಿ. ಪೂರ್ವ ಪಶ್ಚಿಮ, ಪಶ್ಚಿಮ ದಿಕ್ಕಿನಲ್ಲಿ ಮೇಲ್ಗಡೆ ಅಂದ್ರೆ ಉತ್ತರ ದಿಕ್ಕಿಗೆ ನಾರಾಯಣನ ದೇವಾಲಯ, ಅಲ್ಲಿಂದ ಕೆಳಗೆ ಬಂದ್ರೆ ಊರ್ವಶಿ ದೇವಾಲಯ ಒಂದಿದೆ. ಅದು ಅಲಕನಂದಾ ನದಿಗೆ ಸಮೀಪವೇ ಆಗಿದೆ. ಆ ಊರ್ವಶಿಯ ಅವತಾರ ದಿನವನ್ನು ಇವತ್ತು ಕೂಡ ಅಲ್ಲಿ ಜನ ಆಚರಣೆ ಮಾಡ್ತಾರೆ. ಅದು ಆ ಕ್ಷೇತ್ರದ ಮಹತ್ವ. ಇಡೀ ಭರತಖಂಡಕ್ಕೆ ಅಲಂಕಾರ ಪ್ರಾಯನಾದವನು ನಾರಾಯಣ. ಮಂಡಯನ್ ಭರತಖಂಡಮಖಂಡಂ ತಂ ನಮನ್. ಆ ಭಗವಂತನಿಗೆ ಹೋಗಿ ಪೂಜಾ ಮಾಡಿದರು. ಮತ್ತೇನ್ ಮಾಡಿದ್ರು, ಹರಿಗೀತಾ ಭಾಷ್ಯಂ ಅರ್ಪಯತ್. ಆ ಭಗವಂತನಿಗೆ ಕಾಣಿಕೆ ತರಬೇಕಲ್ಲ, ನಾವೆಲ್ಲ ಹುಂಡಿಯಲ್ಲಿ ಏನಾದ್ರು ಒಂದಿಷ್ಟು ಹಾಕಿ ಬರ್ತೀವಿ. ಇವರು ಹುಂಡಿಯಲ್ಲಿ ಏನು ಹಾಕಬೇಕಾದವರಿಲ್ಲ, ಯಾಕಂದ್ರೆ ಅವರು ಸನ್ಯಾಸಿಗಳು. ಆ ದುಡ್ಡು ಹಾಕಿದ್ರೆ ಎಷ್ಟು, ಬಿಟ್ರೆ ಎಷ್ಟು. ನಾವಾದ್ರೂ ಕೂಡ ಇದನ್ನೆಲ್ಲ ತಿಳ್ಕೊಳ್ಬೇಕು. ಅವರೇನ್ ಮಾಡಿದ್ರು, ತಾವು ರಚನೆ ಮಾಡಿದಂತ ಗೀತಾ ಭಾಷ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ರು, ಅವನ ಪಾದಕ್ಕೆ ಅರ್ಪಣೆ ಮಾಡಿದ್ರು. ಏನು ಕಾಣಿಕೆ ಹಾಕಲಿಲ್ಲ. ಕಾಣಿಕೆ ಯಾರು ಹಾಕ್ಯಾರ, ಹೆಂಗೆಂಗೋ ದುಡ್ಡು ಸಂಪಾದನೆ ಮಾಡಿರ್ತಾರೆ. ಆ ಸಂಪಾದನೆ ಮಾಡಿದ ದುಡ್ಡಿನಲ್ಲಿ ಒಂದು ಅಂಶವನ್ನು ತಗೊಂಡೋಗಿ ಆ ಹುಂಡಿಯಲ್ಲಿ ಹಾಕೋದೇನು ದೊಡ್ಡದಲ್ಲ. ಆದ್ರೆ ಅಲ್ಲಿ ಹೋದಲ್ಲಿ ಸ್ತೋತ್ರ, ಮಂತ್ರ, ಶಾಸ್ತ್ರಗಳು ಇವುಗಳು ಪಾರಾಯಣ ಮಾಡಬೇಕು. ಅದು ಹೆಚ್ಚಿನ ಮಹತ್ವದ್ದು. ಹೀಗೆ ನಾರಾಯಣನಿಗೆ
ಗೀತಾಭಾಷ್ಯವನ್ನು ಅರ್ಪಣೆ ಮಾಡಿದರು. ಮತ್ತೆ ಏನ್ ಮಾಡಿದ್ರು, ಸನ್ಯಾಸಿಗಳಾದ್ರಿಂದ ಅಲ್ಲಿ ಆಡಳಿತ ಅಧಿಕಾರಿಗಳು ಅವರಿಗೆ ಒಂದಿಷ್ಟು ಅನುಕೂಲ ಮಾಡಿಕೊಟ್ರು ಅಲ್ಲಿ ಪ್ರವಚನ ಇತ್ಯಾದಿಗಳನ್ನು ಮಾಡಲಿಕ್ಕೆ. ಆ ಭಗವಂತನ ಪ್ರೀತಿಗಾಗಿ ಅವನು ಮುಂದೆ ಕೂತ್ಕೊಂಡು ಆ ವರಭಾಷ್ಯಂ ಶ್ರೇಷ್ಠವಾದಂಥ ಭಾಷ್ಯವನ್ನ ಅವರು ವಾಚಯನ್ ಅದನ್ನು ಪ್ರವಚನ ಮಾಡಿದರು. ಶಿಷ್ಯರ ಅನುಕೂಲಕ್ಕಾಗಿ ಪ್ರವಚನ ಮಾಡಿದ್ರು, ಪಾರಾಯಣ ಕೂಡ ಮಾಡಿದರು. ಜನತಾಂ ಅಪಸಾರ್ಯ, ಜನರ ಅನುಕೂಲ, ಉಳಿದ ಭೇಟಿಗೆ ದರ್ಶನಕ್ಕಾಗಿ ಬರುವಂತ ಬೇರೆ ಜನ ಇರ್ತಾರಲ್ಲ ಅವ್ರನ್ನೆಲ್ಲ ಸರಿಸಿದ್ರು ಅಂದ್ರೆ ಆಚಾರ್ಯರೇ ಸರಿಸಿದ್ದಿರ್ಬೇಕು, ಅಥವಾ ಅಲ್ಲಿ ಆಡಳಿತ ಅಧಿಕಾರಿಗಳು ಇರ್ತಾರಲ್ಲ ಅವರಾದ್ರೂ ಆ ಅನುಕೂಲ ಮಾಡಿಕೊಟ್ಟಿದ್ದಿರ್ಬೇಕು. ಈಗ 700 ವರ್ಷದ ಹಿಂದೆ ಈಗ ಹೋಗುವಷ್ಟು ಜನ ಆಗಿರ್ಲಿಕ್ಕಿಲ್ಲ, ಆದ್ರೂ ಜನ ಇದ್ರು ಒಂದಿಷ್ಟು ಜನ. ವತ್ವಿ ಶಕ್ತಿತ ಉರುಕ್ರಮ ಗೀತಾ ಭಾಷ್ಯಮಿತ್ಯ ಕಥಯತ್ ಪುರುಸಂಖ್ಯ. ಅದಕ್ಕೊಂದು ಮಂಗಳ ಶ್ಲೋಕ ಇದೆ ಆ ಗೀತಾ ಭಾಷ್ಯಕ್ಕೆ. ಅದೇನು ಅಂತಂದ್ರೆ, ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗೀ ತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಆಚಾರ್ಯರು ಮೊದಲು ಮಾಡಿದ್ದು ಶ್ಲೋಕ. ಅದಕ್ಕೆ ಅರ್ಥ ಏನಂತಂದ್ರೆ, ದೇವಂ ನಾರಾಯಣಂ ನತ್ವಾ, ಆ ಕ್ಷೇತ್ರದ ಅಧಿದೇವತೆಯು ನಾರಾಯಣನೇ, ಇವರು ನಮಸ್ಕಾರ ಮಾಡಿದ್ದು ಕೂಡ ನಾರಾಯಣನಿಗೆ. ಅವನೆಂಥವನು? ಸರ್ವದೋಷ ವಿವರ್ಜಿತ, ಎಲ್ಲಾ ದೋಷಗಳಿಂದಲೂ ದೂರ ಇದ್ದವನು, ಮತ್ತು ನಾರಾಯಣ ಅಂದ್ರೆ ಸಕಲ ಗುಣ ಪರಿಪೂರ್ಣನಾದವನು. ಪರಿಪೂರ್ಣಂ ಗುರುನ್, ವೇದವ್ಯಾಸ ಗುರುಗಳಿಗೂ ಕೂಡ ನಮಸ್ಕಾರ ಮಾಡ್ತೇನೆ. ನಾರಾಯಣ ಪರದೇವತೆ ಆದ್ದರಿಂದ ನಮಸ್ಕಾರ, ವೇದವ್ಯಾಸರು ನನಗೆ ವಿದ್ಯೋಪದೇಶಕರಾದ್ರಿಂದ ಅವರಿಗೆ ನಮಸ್ಕಾರ ಮಾಡ್ತೇನೆ. ಪರಿಪೂರ್ಣಂ ಗುರುಂಶ್ಚ ಆನ್, ಅಲ್ಲಿ ಗುರುನ್ ಚ ಆನ್ ಅಂತ ಪದಚ್ಛೇದ. ಆನ್ ಅಂತಂದ್ರೆ ಅದು ಅಕಾರ ಅಶಬ್ದದ ದ್ವಿತೀಯ ವಿಭಕ್ತಿ ಬಹುವಚನ. ಅದ್ಯಾಕೆ ಹಾಗೆ ಅಂತಂದ್ರೆ, ಈಗ ರಾಮ ರಾಮೋ ರಾಮಾಹ, ರಾಮಂ ರಾಮೋ ರಾಮಾನ್ ಅಂತ ದ್ವಿತೀಯ ವಿಭಕ್ತಿ ಬಹುವಚನ ರಾಮಾನ್ ಅಂತ ಏನಾಗ್ತದಲ್ಲ, ಹಾಗೆ ಅಹ ಔ ಆಹ, ಅಂ ಔ ಆನ್, ಆನ್ ಅನ್ನೋದು ದ್ವಿತೀಯ ವಿಭಕ್ತಿ ಬಹುವಚನ. ಅದನ್ನಿಲ್ಲಿ ಪರಿಪೂರ್ಣಂ ಗುರೂನ್ ಚ ಅಂದ್ರೆ ಕೂಡ ಅಂತ ಅರ್ಥ. ಆನ್ ಅಂದ್ರೆ ಅಕಾರ ಶಬ್ದದಿಂದ ವಾಚ್ಯನಾದ ಆ ವೇದವ್ಯಾಸರನ್ನ. ಆನಂದತ್ವಾದ ನಾಮಾಸೋ ಉತ್ಕೃಷ್ಟತ್ವಾದುನಾಮಕಃ, ಸ್ಕಂದ ಪುರಾಣದ ಮಾತು, ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದು. ಅವನಿಗೆ ಅಂತ ಯಾಕೆ ಹೆಸರು ಅಂತಂದ್ರೆ ಆನಂದ ಸ್ವರೂಪನಾದ್ರಿಂದ. ಇದು ಒಂದು ಪುರಾಣದ ಮಾತಾಯಿತು. ಮತ್ತೆ ಐತರೇಯೋಪನಿಷತ್ತು ಭಗವಂತನನ್ನ ಅಹ ಇತಿ ಬ್ರಹ್ಮ ತತ್ರಾಗತಮಹಮಿತಿ, ಅಕಾರ ವಾಚ್ಯನಾದವನು ಭಗವಂತ ಅಂತ ಅವನು ವರ್ಣನೆ ಮಾಡಿದೆ. ಆದಿಂದಲೂ ಆತ ಇನ್ನ ಆ ಅಂ ಅಹ ಪುರಾಣ ಋಷಿ ವ್ಯಾಸ ಶಾಖಾ ಸಹಸ್ರಕೃತ, ವೇದವ್ಯಾಸರಿಗೆ ನಿರ್ದಿಷ್ಟವಾಗಿ ಆ ಅಂ ಅಹ ಇವೆಲ್ಲ ಹೆಸರುಗಳು. ಆ ಅಂ ಅಹ ಯಾರು ಅಂದ್ರೆ ವ್ಯಾಸ ಶಾಖಾ ಸಹಸ್ರಕೃತ್, ವೇದಗಳನ್ನು 1000 ವಿಭಾಗವಾಗಿ ವಿಂಗಡಿಸಿದಂತಹ ವೇದವ್ಯಾಸರು ಆ ಅಂ ಅಹ. ನಡುವಿನ ಈ ಹೂ ಅದೆಲ್ಲ ಇದೆ, ಇಲ್ಲಂತಲ್ಲ. ಅನು ಬಂತು, ಆನು ಬಂತು. ಇಲ್ಲಿ ಅಶಬ್ದದ ದ್ವಿತೀಯ ವಿಭಕ್ತಿ ಬಹುವಚನವು ಆನ್, ಹಾಗೆ ಆ ಶಬ್ದದ ದ್ವಿತೀಯ ವಿಭಕ್ತಿ ಬಹುವಚನವು ಕೂಡ ಆನ್ ಅಂತ. ಹೀಗೆ ಅದನ್ನ ಆನ್ ಅನ್ನೋದ್ರಿಂದ ಅದನ್ನೆಲ್ಲ ತಿಳ್ಕೋಬೇಕು. ಆ ಶಬ್ದ ಆಯಾ ಅಕ್ಷರಗಳಿಂದ ಆತ ವಾಚ್ಯ. ಅವರಿಗೆ ನಮಸ್ಕಾರ ಮಾಡಿ ಗೀತಾರ್ಥವನ್ನು ಹೇಳ್ತೇನೆ. ಹೇಗೆಂದ್ರೆ ಶಕ್ತಿತಃ, ನನಗೆ ಎಷ್ಟು ಸಾಧ್ಯವೋ ಅಷ್ಟು ಹೇಳ್ತೇನೆ. ಇದನ್ನ ಹೇಳಿದವನು ಯಾದವ ಕೃಷ್ಣ, ಬರೆದಿಟ್ಟವರು ವಾಸಿಷ್ಠ ಕೃಷ್ಣರು, ಇಬ್ಬರು ಭಗವಂತನ ಅವತಾರಭೂತರಾದವರು. ಅವರು ಮಾಡಿದ್ದನ್ನು ನಾನು ಎಷ್ಟು ಹೇಳಲಿಕ್ಕೆ ಸಾಧ್ಯ, ಅದಂತ ಶಕ್ತಿತಃ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಹೇಳ್ತೀನಿ ಅಂತ ವಿನಯದಿಂದ ಹೇಳ್ಕೊಂಡ್ರು. ವಚ್ಮಿ ಶಕ್ತಿತಃ, ಶಕ್ತಿ ಅನುಸಾರವಾಗಿ ಹೇಳ್ತೀನಿ. ಉರುಕ್ರಮ ಗೀತಾ, ಉರುಕ್ರಮ ಅಂದ್ರೆ ಭಗವಂತ, ಅವನ ಗೀತೆಯ ಭಾಷ್ಯವನ್ನು ನಾನು ಹೇಳ್ತೇನೆ. ಇದು ಪುರುಸಂಖ್ಯ, ಇದು ಆಚಾರ್ಯರ ಮತ್ತೊಂದು ಹೆಸರು. ಸಂಖ್ಯಾ ಅಂದ್ರೆ ಜ್ಞಾನ, ಪುರು ಅಂದ್ರೆ ದೊಡ್ಡದು, ದೊಡ್ಡ ಜ್ಞಾನ ಇದ್ದವನು ಅಂತ ಅರ್ಥ. ಹೀಗೆ ಆಚಾರ್ಯ ಹೇಳಿದಾಗ ಆ ಭಗವಂತ ಏನ್ ಮಾಡಿದ ಅಂತಂದ್ರೆ, ಇದು ನೋಡ್ರಿ, ಏತದರ್ಥಂ ಅತಿ ಸೂಕ್ಷ್ಮಮಪಿತ್ವಂ ಶಕ್ತ ಏವ ನಯದಾರ್ಥ ಸಮಸ್ತಂ ತೇನ ಲೇಷತ ಇತೀಹ ಪದಂ ಸ್ಯಾತ್ ಇತ್ಯಗದ್ಯತ ಜಗಜ್ಜನಕೇನ. ಭಗವಂತ ಅಲ್ಲಿ ಒಂದು ಸಣ್ಣ ತಿದ್ದುಪಡಿ ಮಾಡಿದಂತ ಶ್ಲೋಕದಲ್ಲಿ. ಆಚಾರ್ಯರು ಮೊದಲು ಬರೆದದ್ದು ಶಕ್ತಿತಃ ಅಂತ, ಶಕ್ತಿತಃ ಅಂತ ಬೇಡ, ಲೇಷತಃ ಅಂತ ಇರಲಿ ಅಂತ ನಾರಾಯಣ ಅದನ್ನು ತಿದ್ದುಪಡಿ ಮಾಡಿ ಮುಂದೆ ಅದನ್ನು ಜಗತ್ತಿಗೆ ಬಿಟ್ಟುಕೊಟ್ಟ. ಮುಂದೆ ಅದು ಹಸ್ತಪ್ರತಿಗಳಲ್ಲಿ ಮತ್ತೆ ಪ್ರಿಂಟ್ನಲ್ಲಿ ಬಂದಾಗ ಇವತ್ತು ಪರಿಪೂರ್ಣಂ ಗುರುಂಶ್ಚಾನ್ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಉಳಿತು. ಏನದು ಹಿಂದಿನ ರಹಸ್ಯ ಅಂತಂದ್ರೆ,
ನೀನು ದೊಡ್ಡ ವಿನಯಶಾಲಿ, ನನಗಿದು ಗೊತ್ತಿದೆ. ಹಿಂದೆ ಹನುಮಂತನ ಅವತಾರ ತಾಳಿದಾಗಲೂ ಎಲ್ಲ ಅವತಾರಗಳಲ್ಲೂ ನಿನ್ನ ವಿನಯವನ್ನೇ ನೀನು ಯಾವತ್ತೂ ತೋರಿಸ್ಕೊಂಡಿದ್ದಿ. ಮತ್ತೆ ಭಗವದ್ಗೀತಾದ ಅರ್ಥ ಬಹಳ ಸೂಕ್ಷ್ಮವಾದ್ದು, ಅದು ಉಳಿದವರಿಗೆಲ್ಲ ತಿಳಿಯುವಂಥದ್ದಲ್ಲ. ಅದು ಹೌದು, ಆದರೆ ಉಳಿದವ್ರಿಗಿಂತ ಹೆಚ್ಚು ಹೇಳಲಿಕ್ಕೆ ನಿಂಗೆ ಶಕ್ತಿ ಇದೆ. ಅದರಿಂದ ನೀನು ಶಕ್ತಿತಃ ಅನ್ನಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಶಕ್ತಿಗೆ ಅನುಸಾರವಾಗಿ ಹೇಳ್ತೀನಿ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ನಿನ್ನ ಶಕ್ತಿಗೆ ಅನುಸಾರವಾಗಿ ನೀನಲ್ಲಿ ಹೇಳಿಲ್ಲ, ಇನ್ನೂ ನಿನಗೆ ಇನ್ನೂ ಹೆಚ್ಚಿನ ಅರ್ಥಗಳನ್ನು ಹೇಳೋ ಶಕ್ತಿ ಇದೆ. ಆದರೆ ಅದನ್ನೆಲ್ಲ ನೀನು ಅಲ್ಲಿ ಹೇಳಿದ್ರೆ ತಿಳ್ಕೊಳ್ಳೋ ಶಕ್ತಿ ಓದೋರಿಗಿರ್ಬೇಕಲ್ಲ. ಆದ್ರಿಂದ ಶಕ್ತಿತಃ ಅಂತ ಶಬ್ದ ಬೇಡ, ಲೇಷತಃ ಅಂತಿರ್ಲಿ. ಲೇಷತಃ ಅಂತಂದ್ರೆ ಲವಲೇಶ, ನಿಮಗೆ ಗೊತ್ತಿದೆ. ಲೇಷ ಅಂದ್ರೆ ಬಹಳ ಸ್ವಲ್ಪ ಅಂತ ಅರ್ಥ. ಆದ್ರಿಂದ ಇದು ಸಂಪೂರ್ಣ ಅರ್ಥಗಳೆಲ್ಲ ಭಗವಂತನಿಗೆ ಗೊತ್ತಿದೆ. ಕೇವಲ ಈಶ್ವರ ದೃಷ್ಟಾರ್ಥಯುಕ್ತ ಮಹಾಭಾರತ ಸಂಹಿತಾಂ ಪ್ರಣೀನಾಯ, ಇಡೀ ಮಹಾಭಾರತದ ಕೆನೆಪದರ ಅಂದ್ರೆ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತಾ. ಮಹಾಭಾರತ ಎಂಥದ್ದು ಅಂತಂದ್ರೆ ವೇದಗಳಲ್ಲಿಯೂ ಇಲ್ಲದೆ ಇರುವಂಥದ್ದು. ವೇದಾದಪಿ ಉತ್ತಮಂ ಚಕ್ರೇ ಮಹಾಭಾರತಂ. ಮತ್ತು ಮಹಾಭಾರತದ ಪೂರ್ಣಾರ್ಥ ಯಾರಿಗೆ ಗೊತ್ತಿದೆ? ಅದು ಕೇವಲ ಈಶ್ವರ ದೃಷ್ಟಾರ್ಥಯುಕ್ತಾಂ, ಕೇವಲ ಭಗವಂತನಿಗೆ ಗೊತ್ತು. ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತಿ. ಇದೆಲ್ಲ ಮಹಾಭಾರತದ ಮಹತ್ವ ಹೇಳುವಾಗ ಹಿಂದೆ ಹೇಳಿದ್ದೆ. ಇಡೀ ಮಹಾಭಾರತದ ಅರ್ಥ, ವಿಷ್ಣು ಸಹಸ್ರನಾಮ ಮತ್ತು ಗೀತಾದ ಅರ್ಥ ಬ್ರಹ್ಮನಿಗೂ ಪೂರ್ಣ ಗೊತ್ತಿಲ್ಲ. ಹಾಗಾದ್ರೆ ನಾವೆಲ್ಲ ಏನ್ ಮಾಡ್ಬೇಕು? ಇನ್ನು ಸುಮ್ಮನೆ ಪುಸ್ತಕ ಮಡಿಚಿಟ್ಟು ಮಲ್ಕೊಂಡ್ಬಿಡೋಣ ಅಂತಂದ್ರೆ, ಈಶತ್ ಸರ್ವೋಪಿ ಜಾನತೆ, ಅವರವ್ರ ಯೋಗ್ಯತಾನುಸಾರವಾಗಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಗೊತ್ತಿದೆ. ಯಾರೋ ಸ್ವಲ್ಪ ಏನೋ ತಮ್ಮ ಯೋಗ್ಯತೆ ತಿಳಿದನ್ನು ಹೇಳ್ತಾರೆ. ಅದು ಯಾರಿಗೆ ಎಷ್ಟು ಅರ್ಥ ಆಗ್ತದೋ ಅಷ್ಟು ಆಗ್ತದೆ. ಅದನ್ನ ಬಿಡಬಾರ್ದು. ಹೇಳೋರು ಹೇಳ್ತಿರ್ಬೇಕು, ಕೇಳೋರು ಕೇಳ್ತಿರ್ಬೇಕು. ಆದ್ರಿಂದ ಉಳಿದವ್ರಿಗಿಂತ ಹೆಚ್ಚು ನಿನಗೆ ಗೊತ್ತಿದೆ. ಆದ್ರೆ ನಿನಗೆ ಗೊತ್ತಿದ್ದನ್ನೆಲ್ಲ ನೀನಲ್ಲಿ ಬರೆದಿಲ್ಲ, ಅದು ನನಗೆ ಗೊತ್ತು. ಈಗ ಆಚಾರ್ಯರಿಗೆ ಏನೇನು ಅರ್ಥ ಗೊತ್ತಿತ್ತು ಅಂತ ಅನ್ನೋದು ನಮಗ್ ಗೊತ್ತಿಲ್ಲ. ಈಗ ನಾವು ಓದೋರು ನಮ್ಗೆ ಏನ್ ತಿಳಿಬೇಕು? ಆದ್ರೆ ಭಗವಂತನಿಗೆ ನಿನಗೆ ಏನೇನು ಗೊತ್ತು ಅಂತ ಅನ್ನೋದು ನನಗೆ ಗೊತ್ತು. ಆದ್ರೆ ನೀನು ಅದನ್ನೆಲ್ಲವನ್ನೂ ಅಲ್ಲಿ ಬರೋದಿಲ್ಲ. ಆದ್ರಿಂದ ಶಕ್ತಿತಃ ಅನ್ನೋ ಪದ ಡಿಲೀಟ್ ಮಾಡು. ಲೇಷತಃ ಅಂತ ಶಬ್ದ ಅಲ್ಲಿರ್ಲಿ. ಲೇಷತಃ ಅಂದ್ರೆ ನನಗೆ ಗೊತ್ತಿರುವ ಪೈಕಿ ಒಂದು ಸ್ವಲ್ಪ. ಈ ಜಗಜ್ಜನಕೇನ, ಜಗತ್ತೆಲ್ಲವನ್ನು ನಿರ್ಮಾಣ ಮಾಡಿದಂಥ ಭಗವಂತ, ಶಾಸ್ತ್ರಗಳನ್ನು ನಿರ್ಮಾಣ ಮಾಡಿದಂಥ ಭಗವಂತ ಹಾಗೊಂದು ತಿದ್ದುಪಡಿಯನ್ನು ಸೂಚಿಸಿದ. ಅದು ಹನುಮಂತನ ಅವತಾರದಲ್ಲಿ, ಭೀಮಾವತಾರದಲ್ಲೆಲ್ಲ ಅಂಥ ವಿನಯ ಅದನ್ನೆಲ್ಲ ಆತ ಪ್ರದರ್ಶನ ಮಾಡ್ಕೊಂಡಿದ್ದ. ನಿನ್ನನ್ನ ನಾನು ಕರ್ಕೊಂಡು ಹೋಗಿಬಿಡ್ತೇನೆ ಬೇಕಾದ್ರೆ ರಾಮನ ಹತ್ರ, ನನ್ನ ಹೆಗಲ ಮೇಲೆ ಕೂಡು ಅಂತ ಸೀತೆಗೆ ಅವನು ಹೇಳಿದ. ಆಗ ಅವಳಂದ್ಲು, ಅಲ್ಲ ನೀನೊಬ್ಬ ಕಪಿ, ನಿನಗೆ ಈ ರಾಕ್ಷಸನ್ನೆಲ್ಲ ಸದೆ ಬಡದು ನನ್ನಲ್ಲಿ ಕರ್ಕೊಂಡು ಹೋಗೋ ಶಕ್ತಿ ಇದೆಯಾ ಅಂತ ಕೇಳಿದ್ಲು. ಇವನೇನ್ ಹೇಳಿದ? ಮತ್ತೆ ಪ್ರತ್ಯವರ ಕಶ್ಚಿನ್ ನಾಸ್ತಿ ಸುಗ್ರೀವ ಸನ್ನಿಧೌ. ಸುಗ್ರೀವನ ಸೈನ್ಯದಲ್ಲಿ ಕೋಟಿಗಟ್ಟಲೆ ಕಪಿಗಳಿದ್ದಾರೆ. ಅವರಲ್ಲಿ ಅತ್ಯಂತ ಕಡಿಮೆ ಶಕ್ತಿ ಇರುವ ಕಪಿ ಅಂದ್ರೆ ನಾನು ಅಂತ ಹೇಳ್ಕೊಂಡೆ. ಮತ್ತೆ ಆ ಕಪಿಗಳೆಲ್ಲ ಬಂದು ಈ ರಾವಣನ ಸೈನ್ಯವನ್ನು ಸದೆ ಪಡೆದು ನಾನು ಈ ಸೀತೆಯನ್ನು ವಿಮುಕ್ತರನ್ನಾಗಿ ಮಾಡ್ತಾರೆ ಅಂತ ಅವಳಿಗೆ ಸಂಶಯ ಇತ್ತು. ಆ ಸಂಶಯಕ್ಕೆ ಉತ್ತರವಾಗಿ ಇನ್ನು ಹೇಳಿದ್ದು, ಮೊದಲಿನ ಸಂಶಯ ಅಲ್ಲ. ಕಪಿಗಳು ಏನ್ ಮಾಡ್ಲಿಕ್ಕೆ ಸಾಧ್ಯ? ಇಂಥ ರಾವಣಂತ ಬಲಿಷ್ಠನನ್ನು ಕೊಂದು ಸೀತೆಯನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಕಪಿಗಳಿಗೆ ಸಾಧ್ಯನಾ ಅಂತ ಸೀತೆಗೆ ಸಂಶಯ. ಆಗ ಇವನು ಹೇಳಿದ, ನಾನಿಲ್ಲಿ ಬಂದಿದ್ದೇನಲ್ಲ, ಇಲ್ಲಿ ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ನೋಡು. ಲಂಕಾನಗರಕ್ಕೆ ಬೆಂಕಿ ಹಚ್ತೇನೆ, ಅಕ್ಷಕುಮಾರನನ್ನು ಬಡಿದು ಅಪೋಥಯದ್ಧಲಾತರೆ, ಸೊಳ್ಳೆ ಬಡ್ದಂಗೆ ಬಡಿದು ಕೊಂದು ಹಾಕಿಬಿಡ್ತೇನೆ ಅವನ್ನ. ಮುಂದೆ ಅದನ್ನೆಲ್ಲ ಮಾಡೋನಿದ್ದೇನೆ. ನಾನು ಪರಾಕ್ರಮದ ರುಚಿ ರಾವಣನಿಗೆ ತೋರಿಸ್ತೇನೆ. ಇಷ್ಟೆಲ್ಲ ಪರಾಕ್ರಮ ತೋರಿಸುವಂತ ನಾನು ಸುಗ್ರೀವನ ಸೈನ್ಯದಲ್ಲಿ ಅತ್ಯಂತ ಕಡಿಮೆ ಶಕ್ತಿ ಇದ್ದವನು ಅಂತ ತನ್ನ ವಿನಯ ಹೇಳ್ಕೊಂಡಿದ್ದ. ವಸ್ತುತಃ ಅತ್ಯಂತ ದೊಡ್ಡ ಕಪಿ ಇವನೇ, ಮಹಾಕಪಿ ಇವನು. ಅದು ಹೇಳ್ಕೊಂಡದ್ದು ಮಾತ್ರ ನನ್ಕಿಂತ ಕಡಿಮೆಯವರೇ ಯಾರೂ ಇಲ್ಲ ಅಂತ. ಅದು ಭೀಮಾವತಾರದಲ್ಲಿ ಹಾಗೆ ಮಾಡಿದ್ದ, ಹನುಮಂತ ಅವತಾರದಲ್ಲಿ. ಮತ್ತೆ ಭೀಮಾವತಾರದಲ್ಲಿ ಕೃಷ್ಣ ಮತ್ತು ಭೀಮರ ನಡುವೆ ಸಂವಾದ ನಡೆದಾಗ, ಈ ಮಹಾಭಾರತ ಯುದ್ಧಕ್ಕಿಂತ ಪೂರ್ವಭಾವಿಯಾಗಿ ಭೀಮ ತಾನು ಏನು ಮಾಡಬಲ್ಲೆ, ಶತ್ರುಗಳ ಸೈನ್ಯವನ್ನು ಹೇಗೆ ಸದೆ ಬಡಿಯಬಲ್ಲೆ, ಅದೆಲ್ಲ ಅವನಿಗೆ ಗೊತ್ತಿತ್ತು. ನನ್ನ ಪರಾಕ್ರಮದ ಬಗ್ಗೆ ನನಗೆ ವಿಶ್ವಾಸ ಇದೆ. ಆದ್ರೆ ಯುದ್ಧ ಬೇಡ, ಅವರು ಕೆಲವು ಹಳ್ಳಿಗಳನ್ನು ಕೊಡೋದಾದ್ರೆ ಕೌರವರು ಹಳ್ಳಿಗಳನ್ನು ಪಡ್ಕೊಂಡು ನಾವು ಸಂತೋಷವಾಗಿರೋಣ, ನಮ್ಮ ಅಣ್ಣ ಅದಕ್ಕೆ ಒಪ್ಕೊಂಡಿದ್ದಾನೆ, ನಾವು 5 ಹಳ್ಳಿ ಕೊಡ್ಲಿ ಸಾಕು, ನನಗೆ ಶಕ್ತಿ ಇಲ್ಲ ಅಂತಲ್ಲ, ಆದ್ರೆ ಯುದ್ಧ ಬೇಡ ಅಂತ ಭೀಮನು ಕೂಡ ಒಂದು ಮಾತೆ ಅಂದ. ಆಗ ಕೃಷ್ಣ ಏನು ಹೇಳಿದ ಅಂದ್ರೆ, ಸಹಸ್ರ ಗುಣಮೇತ ಸರ್ವಂ ತ್ವಯಿ ಸಂಭಾವಯಾಮ್ಯಹಂ. ಶ್ಲೋಕದ ಪೂರ್ಣ ಪರ್ಫೆಕ್ಟ್ ಆಗಿ ನಂಗೆ ಶ್ಲೋಕ ಹೇಳಲಿಕ್ಕೆ ಬರ್ತಿಲ್ಲ. ನೀನು ನಿನ್ನ ಶಕ್ತಿಯ ಬಗ್ಗೆ ಏನು ಆತ್ಮವಿಶ್ವಾಸ ಹೊಂದಿದ್ದಿ,
ಇದಕ್ಕಿಂತ 1000 ಪಟ್ಟು ಶಕ್ತಿ ನಿನಗಿರೋದು ನನಗೆ ಗೊತ್ತಿದೆ. ಸಹಸ್ರ ಗುಣಮಪಿ ಏತತ್ ತ್ವಯಿ ಸಂಭಾವಯಾಮ್ಯಹಂ ಅಂತ ಕೃಷ್ಣ ಭೀಮನಿಗೆ ಹೇಳಿದ್ದು. ನಿನ್ನ ಶಕ್ತಿ ಅರಿವು ಉಳಿದವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ನನಗೆ ಗೊತ್ತಿದೆ. ಆಯ್ತು, ಈಗ ಏನು ಮಾಡಬೇಕು ಅದನ್ನು ಮಾಡೋಣ, ಸಂಧಾನ ಮಾಡೋಣ. ಸಂಧಾನಕ್ಕೆ ಒಪ್ಪದೇ ಇದ್ದರೆ ಯುದ್ಧ ಮಾಡೋಣ. ಮುಂದೆ ಆ ಮಾತುಕತೆ ಕಥಾಭಾಗ ಮುಂದುವರಿತದೆ. ಅಂತೂ ಅವನ ಶಕ್ತಿ, ಆ ಮಗನ ಶಕ್ತಿ ಅಪ್ಪನಿಗೆ ಪೂರ್ಣವಾಗಿ ಗೊತ್ತು. ಅವನಿಗೆ ಏನು ಮಾಡಬಲ್ಲ, ಏನು ತಿಳ್ಕೊಂಡಿದ್ದಾನೆ ಅಂತೇಳಿ. ಆದ್ರಿಂದ ನೀನು ವಿನಯ ತೋರಿಸೋ ಕಾರಣ ಇಲ್ಲ, ವಿನಯ ತೋರಿಸಬೇಕಾದ ಅವಶ್ಯಕತೆ ಇಲ್ಲ. ಉಳಿದವರಿಗಿಂತ ಹೆಚ್ಚು ನಿನಗೆ ಗೊತ್ತಿದೆ. ಆ ಗೊತ್ತಿದ್ದೆಲ್ಲವನ್ನೂ ನೀನು ಇಲ್ಲಿ ಹೇಳಲಿಲ್ಲ. ಹೇಳಿದ್ರೆ ಈ ಗ್ರಂಥ ಮುಗಿತಿರ್ಲಿಲ್ಲ. ಆದ್ರಿಂದ ಶಕ್ತಿತಃ ಅಂತ ಶಬ್ದ ಬೇಡ, ಲೇಷತಃ ಅಂತ ಶಬ್ದ ಇರಲಿ ಅಂತ ಆ ಜಗತ್ತಿನ ತಂದೆಯಾದಂತಹ ನಾರಾಯಣ ಒಂದು ತಿದ್ದುಪಡಿಯನ್ನು ಮಾಡಿದ. ಅಲ್ಲಿಂದ ಮುಂದೆ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅನ್ನೋದ್ರ ಬದಲು ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಮುಂದೆ ಅದು ಬಳಕೆಯಲ್ಲಿ ಬಂತು ಅನ್ನುವಲ್ಲಿಗೆ 6ನೇ ಸರ್ಗದ 40ನೇ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.